ಡಿನ್ನರ್ ಮೀಟಿಂಗ್ ಫೈಟ್ ನಡುವೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಇವತ್ತು ತಮಿಳುನಾಡಿನ ಬೇರೆ ಬೇರೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪಡ್ಕೊಂಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಮಾತಾಡಿದ್ದಾರೆ. ಅವರೇನು ದೇವಸ್ಥಾನಕ್ಕೆ ಹೋಗೋದಲ್ಲ, ಇವತ್ತು ನಿನ್ನೆ ಶುರು ಮಾಡಿದ್ದಲ್ಲ, ಮೊದಲಿಂದಲೂ ಅವರ ಅಪ್ಪಟ ದೈವ ಭಕ್ತರು. 30 ವರ್ಷದಿಂದ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾರೆ. ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗೋ ದೈವ ಭಕ್ತ ಅವರು. ಕರ್ನಾಟಕದಲ್ಲಿರುವ ಜ್ಯೋತಿಷಿ ಒಬ್ಬರೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿರುವಂತಹ ಹಲವು ಜ್ಯೋತಿಷ್ಯಗಳ ಪರಿಚಯ ಡಿ ಕೆ ಶಿವಕುಮಾರ್ ಅವರಿಗಿದೆ ಅಂತ ಮಾತಾಡಿದ್ದಾರೆ. ಜೊತೆಗೆ ಟೆಂಪಲ್ ರನ್ಗೆ ಯತ್ನಾಳ್ ಲೇವಡಿ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ. ಆ ಯತ್ನಾಳ್ಗೆ ಮುಖಕ್ಕೆ ಹೋಗಿರ್ರಿ, ಅವರದ್ದು ಅವ್ರು ನೋಡ್ಕೊಳ್ಳಿ, ಡಿ ಕೆ ಶಿಗೂ ಯತ್ನಾಳ್ಗೂ ಏನು ಸಂಬಂಧ, ಡಿ ಕೆ ಶಿ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಯತ್ನಾಳ್ಗೆ ಸೋಮಶೇಖರ್ ತಿರುಗೇಟ್ ಕೊಟ್ಟಿದ್ದಾರೆ. ದೈವ ಭಕ್ತ ಕರ್ನಾಟಕಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಸುಮಾರು 30 ವರ್ಷದಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನ ರೂಢಿ ಮಾಡ್ತಿದ್ದಾರೆ. ಇವತ್ತು ನೆನ್ನೆ ಮೊನ್ನೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾವ. ಎಷ್ಟೋ ವರ್ಷದಿಂದ ಅವರು ಫ್ಯಾಮಿಲಿ ಸಮೇತ ಇಡೀ ಇಂಡಿಯಾದಲ್ಲಿ ಯಾವುದಾದ್ರು ದೇವಸ್ಥಾನಗಳಿದೆ ಅದೆಲ್ಲವನ್ನು ಹೋಗ್ತಕ್ಕಂಥದ್ದು ಒಬ್ಬ ದೈವ ಭಕ್ತ. ಕರ್ನಾಟಕದಲ್ಲಿ ಜ್ಯೋತಿಷಿ ಶಿವಕುಮಾರ್ಗೆ ಒಬ್ಬರೇ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಜ್ಯೋತಿಷಿಯವ್ರನ್ನೂ ಕೂಡ ಶಿವಕುಮಾರ್ ಅವರಿಗೆ ಪರಿಚಯ ಇದೆ. ಉಗಿರಿ ಯತ್ನಾಳ್ರಿ, ಯತ್ನಾಳ್ಗೆ ಅವ್ರು ನೋಡ್ಕೊಳ್ರಿ, ಡಿ ಕೆ ಶಿವಕುಮಾರ್ಗೆ ಯತ್ನಾಳ್ಗೆ ಏನ್ರಿ ಸಂಬಂಧ ಇದೆ? ಯಾವುದೇ ಹೇಳಪ್ಪ, ಇಲ್ಲಿ ಯತ್ನಾಳ್ಗೂ ಡಿ ಕೆ ಶಿವಕುಮಾರ್ ಸಂಬಂಧ ಏನಿದೆ? ಡಿ ಕೆ ಶಿವಕುಮಾರ್ ಕೇಸ್ ಹಾಕಿದ್ದಾರೆ ಯತ್ನಾಳ್ ಮೇಲೆ ಕನಕಪುರದಲ್ಲಿ. ಆ ಕೇಸ್ ಬಗ್ಗೆ ಅಟೆಂಡ್ ಮಾಡಕ್ ಹೇಳಿ ಯತ್ನಾಳ್ಗೆ. ಡಿ ಕೆ ಶಿವಕುಮಾರ್ನ ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದಿಲ್ಲ. ನಿಂದೆ 108 ಇದೆ, ಇಂದು 108 ಇದೆಯಪ್ಪ. ಅದರಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ತೆಗಳ್ತಕ್ಕಂಥದ್ದು ನಿನ್ನ ಡ್ಯೂಟಿ ಅಲ್ಲ. ನೀನೇನೋ ಮಾಡ್ತಾ ಇದೆಯಲ್ಲ, ಒಕ್ಕದ್ ಮಾಡ್ತಾ ಇದೆಯಾ, ವಿಜೇಂದ್ರ ಮಾಡ್ತಾ ಇದೆಯಲ್ಲ, ಅದು ಮಾಡ್ತಾ ಇದೆಯಲ್ಲ, ಅದ ನೀನು ನೆಮ್ಮದಿಯಾಗಿ ಮಾಡು. ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯ? ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಯ್ತಾರೋ, ಜ್ಯೋತಿಷಕ್ಕೆ ಹೋಯ್ತಾರೋ, ಇನ್ನೊಂದಕ್ಕೆ ಹೋಯ್ತಾರೋ, ನಿನ್ಗೆ ಯಾಕದು? ಅದು ಅವ್ರ ಹಣೆ ಬರ. ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ.